ಶ್ರೀ ಗುರುಭ್ಯೋ ನಮಃ. ಶ್ರಾವಣ ಮಾಸದ ಚಳಿ ಮಳೆಯಲ್ಲಿ ಬೇಗನೆ ಎದ್ದು ಗಾಯನದ ಹಂಬಲದಲ್ಲಿ ಹಾಡಬೇಕು ಅಂತಂದು ಪ್ರಿಪೇರ್ ಆಗಿ ಇವತ್ತು ಸ್ವರಧಾರ ಸಂಸ್ಥೆ ನಡೆಸುತ್ತಿರುವ ಲಘು ಸಂಗೀತ ಕಾರ್ಯಾಗಾರ 4ನೇ ಒಂದು ಸೀಸನ್ ಸಂಚಿಕೆ. ಇದರಲ್ಲಿ ಹಾಡಲಿಕ್ಕೆ ಪ್ರತಿಯೊಬ್ಬರು ತಯಾರಿ ಮಾಡಿಕೊಂಡು ಪ್ರಿಪೇರ್ ಆಗಿ ಬಂದಿದ್ದೀರಾ. ಸೊ ಅವರೆಲ್ಲರನ್ನ ನಾನು ನಮ್ಮ ಇವತ್ತಿನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ಹಾಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಇವತ್ತಿನ ಲಘು ಸಂಗೀತ ಕಾರ್ಯಾಗಾರದ ಸೀಸನ್ 4ರಲ್ಲಿ ಇನ್ನೊಂದು ಮುಖ್ಯ ವಿಶೇಷತೆ ಇದೆ. ಇತ್ತೀಚೆಗೆ ನಾವೆಲ್ಲರೂ ನಮ್ಮ ಕರ್ನಾಟಕ ಕಳೆದುಕೊಂಡಂತಹ ಮಹನೀಯ ನಿರೂಪಕಿ ಅಪರ್ಣಾ ಅವರಿಗೆ ಭಾವಗೀತೆಗಳ ಗುಚ್ಛವನ್ನು ಸಮರ್ಪಿಸುವುದರ ಮೂಲಕ ಅವರಿಗೆ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ಅದು ಸುಮಾರು ಮಧ್ಯಾಹ್ನ 12 ಗಂಟೆಯ ನಂತರ ನಡಿಬೋದು ಅನ್ನೋ ಒಂದು ಊಹೆಯಲ್ಲಿ ಎಲ್ಲರೂ ಗೆಸ್ಟ್ಗಳು ಬರಬೇಕು. ಸೊ 12 ಗಂಟೆಯಿಂದ 1 ಗಂಟೆ ಮ್ಯಾಕ್ಸಿಮಮ್, ಇಲ್ಲ 12:30ಯಿಂದ 1:30 ಆಗುತ್ತೆ. ಓಕೆ. ಸೊ ಈಗ ನಮ್ಮ ವೇದಿಕೆಗೆ ಮುಖ್ಯ ಉಪನ್ಯಾಸಕರಾಗಿ ಹಾಗೂ ಅತಿಥಿಗಳಾಗಿ ಅತಿಥಿ ತೀರ್ಪುಗಾರರಾಗಿ ಬಂದಿರುವಂಥ ಗುರುಗಳನ್ನು ನಾನು ವೇದಿಕೆಗೆ ಕರೀಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಯಾರೆಲ್ಲ ಹೊಸಬರಿದ್ದೀರಾ, ಸ್ವರಧಾರ ಬಗ್ಗೆ 2 ಮಾತು ನಂತರ ಹೇಳ್ತೀನಿ. ಸದ್ಯಕ್ಕೆ ನನ್ನ ಮುಖ್ಯ ಗುರುಗಳನ್ನು ಮತ್ತು ವೇದಿಕೆಗೆ ಇವತ್ತಿನ ಕಾರ್ಯಾಗಾರಕ್ಕೆ ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿರುವ ಶ್ರೀಯುತ ಡಾಕ್ಟರ್ ಗೋಪಾಲ್ ಕೆ ರಾಯಚೂರ್ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಸ್ವಾಗತ ಸರ್. ಮತ್ತೊಬ್ಬ ಉಪನ್ಯಾಸಕರಾಗಿ ಹಾಗೂ ಸಂಗೀತ ಸೇವೆಗೈದಂತಹ ಸ್ವರಧಾರ ಸಂಸ್ಥೆಯ ಜೊತೆ ಯಾವತ್ತೂ ಇರುವಂತಹ ಮತ್ತೊಬ್ಬ ಗುರುಗಳು ಶ್ರೀಯುತ ಉಮೇಶ್ ಕೆ ವಿ ಸರ್. ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಈಗ ಮತ್ತೊಬ್ಬ ಮುಖ್ಯ ಅತಿಥಿಯಾಗಿ ಮತ್ತು ಮುಖ್ಯ ತೀರ್ಪುಗಾರರಾಗಿ ನಮ್ಮ ಜೊತೆ ಇದ್ದಾರೆ ಶ್ರೀ ಯತೀಶ್ ಕುಮಾರ್ ಆರ್ ಅವರು, ಹೈಕೋರ್ಟ್ ವಕೀಲರು ಮತ್ತು ಸಂಗೀತ ಪ್ರೇಮಿ, ಕಲಾ ಪೋಷಕರು. ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಸ್ನೇಹಿತರೆ,